ಬಂಧುಗಳೇ, ನನ್ನ ತಂದೆಯವರು ಶಿವಶಂಕರಪ್ಪನವರ ಗುರುಭಕ್ತಿ ಹಾಗೂ ಸಮಾಜದ ಬಗ್ಗೆ ತೋರಿರುವ ಕಾಳಜಿಯಿಂದ ಬಹಳ ವರ್ಷಗಳ ಅವರ ಬಯಕೆ ಮತ್ತು ನಮ್ಮ ಮನೆತನದ ಎಲ್ಲ ಪೂಜ್ಯರ ಭಕ್ತಿಯ ಶಕ್ತಿ ಹಾಗೂ ನನ್ನ ಮನೆತನದ ಆರಾಧ್ಯ ದೈವ ಶ್ರೀ ಕಲ್ಲೇಶ್ವರ, ಶ್ರೀ ಬಕ್ಕೇಶ್ವರ, ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರ ನಗರ ದೈವತೆ ದುರ್ಗಾಂಬಿಕಾ ದೇವಿಯ ಕೃಪೆಯಿಂದ ಈಗ ಫಲಿಸಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಪಂಚಪೀಠದ ಗುರು ಪರಂಪರೆಯನ್ನು ಇಂದಿಗೂ ಕೂಡ ನಮ್ಮ ಮನೆತನದ ಹಿರಿಯರಾಗಲಿ, ನನ್ನ ತಂದೆಯವರಾಗಲಿ, ತಾಯಿಯವರಾಗಲಿ, ಮಕ್ಕಳಾಗಲಿ ಎಷ್ಟು ಶ್ರದ್ಧೆ ಭಕ್ತಿಯಿಂದ ನಡೆದುಕೊಂಡು ಬಂದವರ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಗೌರವವನ್ನು ಪಡೆದುಕೊಂಡು ಮಠ ಪೀಠಗಳ ಸಕಲರ ಹಿತವನ್ನು ಕಾಪಾಡಿಕೊಂಡು ಸೇವೆ ಮಾಡುತ್ತಿಂದ ಬಂದವರಾಗಿದ್ದಾರೆ. ಹಾಗಾಗಿ ಎಲ್ಲ ಸಾಮಾಜಿಕ ಧಾರ್ಮಿಕ ಸಮಾರಂಭಗಳಲ್ಲಿ ನಿರಂತರ ನಡೆಸಿಕೊಂಡು ಬಂದಿರುತ್ತೇವೆ. ಬಂಧುಗಳೇ, ದಾವಣಗೆರೆ ನಗರಕ್ಕೆ ತನ್ನದೇ ಆದಂಥ ಇತಿಹಾಸವಿದೆ. ಕವಿವಾಣಿಯಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಶಾಂತಿಯ ನಗರವಾಗಿದೆ. ಇಂದು ಮೂಲಭೂತ ಸೌಕರ್ಯಗಳಿಂದ ಸುಂದರವಾದ ಸ್ಮಾರ್ಟ್ ಸಿಟಿಯಾಗಿದೆ. ನಮ್ಮ ನಾಡಿನ ಮಕ್ಕಳ ಭವಿಷ್ಯದಲ್ಲಿ ವಿದ್ಯಾವಂತರಾಗಲು, ಪದವಿ ಶಿಕ್ಷಣ ಪಡೆಯಲು ರಾಜ್ಯ ಹೊರ ರಾಜ್ಯಗಳಿಂದ ಬಂದು ವಿದ್ಯಾರ್ಥಿಗಳು ಸದ್ಮಾಧ್ವಕ ವಿದ್ಯೆಗಳ ಅನುವಾಗಲೆಂದು ನಮ್ಮ ತಂದೆಯವರು, ಅವರ ಸಮಕಾಲೀನರು, ಸಮಾಜದ ಹಲವಾರು ಹಿರಿಯರ ಸೇರಿ ಮಾಡಿದ ತಪಸ್ಸಿನಿಂದ ಕಟ್ಟಿದ ಸಂಸ್ಥೆ ಬಹು ದೊಡ್ಡದಾಗಿ ಬೆಳೆದಿದೆ. ಈ ಅಡಿಯಲ್ಲಿ ಬಾಪೂಜಿ ಆಸ್ಪತ್ರೆ, ನಮ್ಮ ಹೈಟೆಕ್ ಆಸ್ಪತ್ರೆಗಳು, ಮೆಡಿಕಲ್ ಕಾಲೇಜುಗಳು, ಶಿಕ್ಷಣ ಸಂಸ್ಥೆಗಳಾಗಿರಬಹುದು, ದಾವಣಗೆರೆ ವಿಶ್ವವಿದ್ಯಾಲಯ ಆಗಿರಬಹುದು, ಸರ್ಕಾರಿ ಸಂಸ್ಥೆ, ಖಾಸಗಿ ಹತ್ತಾರು ನೂರಾರು ವಿದ್ಯಾಸಂಸ್ಥೆಗಳಿಂದ ತುಂಬು ತುಳುಕುತ್ತಿರುವ ನಮ್ಮ ನಗರದ ದಕ್ಷಿಣ ಕಾಶಿ ಎಂದೇ ವಿದ್ಯಾನಗರ ಎಂದೇ ಹೆಸರಾಗಿದೆ. ಈ ಸಂದರ್ಭದಲ್ಲಿ ಇಷ್ಟೆಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡುವ ಉದ್ದೇಶ ಏನೆಂದರೆ, ನಮ್ಮ ನಗರದ ಇಷ್ಟೆಲ್ಲ ಇತಿಹಾಸ ಹೊಂದಲು ಕಾರಣ ಒಂದು ಅಗೋಚರ ಶಕ್ತಿ ಎಂದರೆ ಸರ್ವ ಸಮಾಜದ ಎಲ್ಲ ಗುರು ಪರಂಪರೆಯ ಆಶೀರ್ವಾದ ಬಲವೇ ಆಗಿದೆ. ಶ್ರೀ ಗುರುವೇ, ನೀನೆಲ್ಲಿದೆಯೋ ಪಾದವನ್ನಿಟ್ಟು ಈ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ ಸುಲಭ, ಶ್ರೀ ಗುರುವೇ ಕೃಪೆಯಾಗು ಎಂಬ ಶರಣನ ವಾಣಿಯಂತೆ ಈ ನಗರಕ್ಕೆ ಅನಾದಿ ಕಾಲದಿಂದಲೂ ಗುರು ವಿರಕ್ತರ ಪಾದ ವಿನ್ಯಾಸದ ತಪಶಕ್ತಿ ಅಡಗಿದೆ. ಶ್ರೀ ರಂಭಾಪುರಿ ಜಗದ್ಗುರುಗಳು, ವೀರಗಂಗಾಧರ ಗುರುಗಳ ಪೂಜ್ಯ ಶಕ್ತಿಯ ಗುರುವಾಗಿ ಮತ್ತು ಶ್ರೀಶೈಲ ಪೀಠದ ಜಗದ್ಗುರು ವಾಗೀಶ್ ಪಂಡಿತಾರಾಧ್ಯರ, ಉಮಾಪತಿ ಪಂಡಿತಾರಾಧ್ಯರ ತಪಶಕ್ತಿ ತಾಣವಾಗಿ, ನಂತರ ಶಿವಯೋಗಿ ಮಂದಿರದಲ್ಲಿ ಜಯದೇವ ಜಗದ್ಗುರುಗಳವರ, ಅತಿನಿ ಶಿವಯೋಗಿಗಳವರ ಒಳಗೊಂಡಂತೆ ವೀರಕ್ತ ಪರಂಪರೆಯ ಎಲ್ಲ ಗುರುಗಳ ತಪಶಕ್ತಿ ನಮ್ಮ ನಗರದ ಸರ್ವತೋಮುಖ ಬೆಳವಣಿಗೆಯ ಅಗಾಧವಾದ ಶಕ್ತಿಯನ್ನು ತುಂಬಿರುವುದು ನಮ್ಮೆಲ್ಲರ ಗುರಿಗೆ ಗುರು ಪರಂಪರೆಯ ಆಶೀರ್ವಾದ ಶ್ರೀರಕ್ಷೆಯಾಗಿದೆ. ಇಂತಹ ಆದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ಮತ್ತು ಬಸವಾದಿ ಶಿವಶರಣರಿಂದ ನಮ್ಮ ವೀರಶೈವ ಲಿಂಗಾಯತ ಧರ್ಮ ಅವರಿವರೆನ್ನದೇ ಇಡೀ ಮಾನವ ಕುಲಕ್ಕೆ ಧರ್ಮದ ದೀಕ್ಷೆಯನ್ನು ನೀಡಿ ಸಂಸ್ಕಾರವನ್ನು ಕೊಟ್ಟು ಉದ್ಧರಿಸಿದ್ದಾರೆ. ಇಂತಹ ಭವ್ಯ ಪರಂಪರೆಯ ಸಂಜಾತನಾದ ನಾವೆಲ್ಲರೂ ಪುಣ್ಯವಂತರೆಂದೇ ನಾನು ಭಾವಿಸುತ್ತೇನೆ. ನಾವು ದೇಶಾದ್ಯಂತ ಕೋಟಿ ಸಂಖ್ಯೆಯಲ್ಲಿ ವೀರಶೈವ ಲಿಂಗಾಯತರಿದ್ದು ನಮ್ಮ ಆಚಾರ ವಿಚಾರಗಳು ಅನುಗುಣವಾಗಿ ಹಲವು ಒಳ ಪಂಗಡಗಳು ಮಾಡಿಕೊಂಡಿದ್ದು, ಭಿನ್ನತೆಯ ಗುಣ ಬಿಟ್ಟು ಭವಿಷ್ಯತೆಯ ಪೀಳಿಗೆಯ ಬದುಕಿಗಾಗಿ ಅಖಂಡ ವೀರಶೈವ ಲಿಂಗಾಯತ ಧರ್ಮದ ಏಕತೆಗೆ ರಾಜಮಾರ್ಗವಾಗಿ ಕಂಡುಕೊಂಡು ಯಾರೇ ಬಂದರೂ ನಾವೆಲ್ಲರೂ ಅಖಂಡ ವೀರಶೈವ ಲಿಂಗಾಯತ ಬಂಧುಗಳು ಎಂದು ಸರ್ವ ಸಮಾಜದೊಂದಿಗೆ ಉತ್ತಮ ಬಾಂಧವ್ಯವನ್ನು ಉಳಿಸಿ ಬೆಳೆಸಿಕೊಂಡು ಮುಂದೆ ಸಾಗಬೇಕು ಎಂಬ ಗಟ್ಟಿತನವನ್ನು ತೋರುವ ಸಮಯ ಬಂದಿದೆ. ನಾವುಗಳು ಸಂಘಟಿತರಾಗಲು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದ ಶಾಮನೂರು ಶಿವಶಂಕರಪ್ಪನವರು ಯಾವತ್ತೂ ಗುರು ವಿರಕ್ತರ ಪರಂಪರೆಯ ಆಧಾರಕರಾಗಿ ಅವರೆಲ್ಲರ ಆಶೀರ್ವಾದ ಮತ್ತು ಮಾರ್ಗದರ್ಶನದಿಂದ ವೀರಶೈವ ಲಿಂಗಾಯತ ಸಮಾಜವಾದ ಸರ್ವತೋಮುಖ ಅಭಿವೃದ್ಧಿಗೆ ಸಂಕಲ್ಪ ಮಾಡಿರುವುದಾಗಿ
ನಮ್ಮೆಲ್ಲರ ಒಳಪಂಗಡಗಳ ಒಗ್ಗೂಡಿಸುವ ಮೂಲಕ ಏಕಪಥ ರಾಜ್ಯ ಮಾರ್ಗ ಕಂಡುಕೊಳ್ಳುವ ಉದ್ದೇಶದಿಂದ ರಾಜ್ಯ ರಾಷ್ಟ್ರಗಳ ಎಲ್ಲ ವೀರಶೈವ ಲಿಂಗಾಯತರ ಮುಖಂಡರು ಹಾಗೂ ಇಡೀ ಸಮಾಜ ಬಂಧುಗಳ ನಿಮ್ಮೆಲ್ಲರ ಸಂಗಮದೊಂದಿಗೆ ಈ 2 ದಿನಗಳ ಪರಂಪರ ಶ್ರೀ ಜಗದ್ಗುರು ಪಂಚಾಚಾರ್ಯರ ಸಾನ್ನಿಧ್ಯದಲ್ಲಿ ಅಪಾರ ಶಿವಾಚಾರ್ಯ ಸಮ್ಮುಖದಲ್ಲಿ ಈ ಶೃಂಗಸಭೆಯನ್ನು ಏರ್ಪಡಿಸಲಾಗಿದೆ. ಈ ಸಭೆಯ ಸಮಾಜದ ಸಮಸ್ತ ಬಂಧುಗಳು ಶ್ರದ್ಧೆ ಭಕ್ತಿಯಿಂದ ಪಾಲ್ಗೊಂಡು ಗುರುಗಳ ಹಿರಿಯರ ತೆಗೆದುಕೊಂಡ ನಿರ್ಣಯ ಮತ್ತು ವೀರಶೈವ ಮಹಾಸಭಾದ ತೆಗೆದುಕೊಂಡ ನಿರ್ಧಾರದಂತೆ ನಡೆದುಕೊಂಡು ಮುಂದೆ ಸಾಗೋಣವೆಂದು ತಿಳಿಸುತ್ತಾ ಸಾನ್ನಿಧ್ಯ ವಹಿಸಿರುವ ಜಗದ್ಗುರುಗಳವರಿಗೆ ಮತ್ತು ಪಾಲ್ಗೊಂಡ ಅಪಾರ ಶಿವಾಚಾರ್ಯ ಪೂಜ್ಯರಿಗೂ ಸಮಸ್ತ ಭಕ್ತರಿಗೂ ಸಮಾಜದ ಬಂಧುಗಳಿಗೂ ಹಿರಿಯರಿಗೂ ಈ 2 ದಿನದ ವಸತಿ ದಾಸೋಹ ಪ್ರಸಾದ ಮೊದಲುಗೊಂಡ ಕಾರ್ಯಕ್ರಮದ ವ್ಯವಸ್ಥೆಯನ್ನು ನಿರ್ವಹಿಸಿದಂಥ ಶ್ರದ್ಧೆ ಭಕ್ತಿಯಿಂದ ಮಾಡುತ್ತೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಪೂಜ್ಯವರ ತಂದೆಯವರ ಸಂಕಲ್ಪವಾಗಿದೆ. ಅದಕ್ಕೆ ನಾವು ನೀವೆಲ್ಲರೂ ಸೇರಿ ಅವರೊಂದಿಗೆ ಕೈ ಜೋಡಿಸಿ ಸಂಘಟನಾ ಶಕ್ತಿಯನ್ನು ತೋರಿಸೋಣ ಎಂದು ಹೇಳುತ್ತಾ ಗುರುಗಳ ಆಶೀರ್ವಾದದಿಂದ ತಂದೆಯ ಆರೋಗ್ಯ ಆಯುಷ್ಯ ವೃದ್ಧಿಯಾಗಿ ಬರುವ ದಿನಗಳು ಮತ್ತೊಮ್ಮೆ ಪಂಚಾಚಾರ್ಯರು ಮತ್ತು ವೀರಕ್ತರು ವೀರಶೈವ ಲಿಂಗಾಯತರ ಒಳಪಂಗಡಗಳ ಸರ್ವ ಸಮಾಜದ ಎಲ್ಲ ಮಠಾಧೀಶರುಗಳು ದಿವ್ಯ ಸಾನ್ನಿಧ್ಯದಲ್ಲಿ ತಂದೆಯವರ ಶತಮಾನದ ಉತ್ಸವವನ್ನು ಆಚರಿಸೋಣ ಎಂದು ಭಾವಿಸುತ್ತಾ ಉಳಿದ ವಿಷಯ ನಾಳೆ ದಿನದ ಸಮಾರಂಭದಲ್ಲಿ ಹಂಚಿಕೊಳ್ಳೋಣ ಎಂದು ಹೇಳುತ್ತಾ ಮತ್ತೊಮ್ಮೆ ಎಲ್ಲ ಪೂಜ್ಯರ ಪಾದಗಳಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾ ಈ ದಿನದ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಗುರುಗಳ ಪಾದಕ್ಕೆ ಅರ್ಪಿಸುತ್ತಾ ಇಂದು ಮತ್ತು ನಾಳಿನ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಜರುಗಲಿ ಹಾಗೂ ಕಾರ್ಯಕ್ರಮದ ಮೂಲಕ ಈ ನಾಡಿನ ಉತ್ತಮ ಸಂದೇಶ ತಲುಪಲಿ ಎಂದು ಹಾರೈಸುತ್ತಾ ನಮ್ಮ ಈ ಪ್ರಾಸ್ತಾವಿಕ ನುಡಿಗಳಿಗೆ ಮುಕ್ತಾಯಗೊಳಿಸುತ್ತೇನೆ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.